ಧನು ಇವತ್ತು ಗೋಲ್ಗಪ್ಪ ಮಾಡ್ತೀನಿ ಅಂತಂದಿದ್ದಾಳೆ. ಅದಕ್ಕೆ ಇವಾಗ ಪುರಿ ಬೇಕಲ್ವಾ, ಅದಕ್ಕೆ ತಗೋಬರಕ್ಕೆ ಅಂತ ಅಂದ್ಬಿಟ್ಟು ನಾನು ದಿಶಾ ಹೋಗ್ತಾ ಇದೀವಿ. ಅವ್ರಿಗ ಅಲ್ಲಿ ನಾವು ಆಲೂಗಡ್ಡೆ ಬೇಯಿಸ್ಬೇಕು, ಬೇಯಿಸ್ಬೇಕು ಅಂತ ಕೂತವ್ರೆ. ಇವಾಗ ನಾವು ಇಲ್ಲಿ ಬಂದ್ಬಿಟ್ಟು ಪುರಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಇಲ್ಲಿ ಬಂದಿದೀವಿ ಮೈಸೂರ್ ಮಾರ್ಟ್ಗೆ. ಇವಾಗ ನಾವು ಇಷ್ಟ ಐಟಮ್ಸ್ ತಗೊಂಡಿದ್ವಿ. ಇದು ಪೂರಿ ಮತ್ತೆ ಇದು ಪಾನಿಪುರಿ ಮಸಾಲ. ಬನ್ನಿ ಇವಾಗ ಬಟಾಣಿ ಅಂತೆ ಬಟಾಣಿ ತಗೊಂಡು. ಅವಳಿಗೆ ನಾನು ಇವಾಗ ಲೇಸ್ ಬೇಕು ಅಂತ ಕೇಳ್ದೆ, ಹೋಗಿದ್ದಾಳೆ ತಗೋಬರೋದಕ್ಕೆ. ಮತ್ತೆ ಏನು ಕೊಡ್ಸ್ಲೇ ಇಲ್ವಲ್ಲ ಅಂತ ಹೇಳಿದಕ್ಕೆ ಹೋಗಿದ್ದಾಳೆ. ನೋಡಿ ಕೊನೆಗೆ ಕೈ ಬಿಸ್ಕೊಂಡ್ ಬಂದಿದ್ದಾಳೆ ಲೇಸ್ ತಗೋಬರೆ ಅಂದಿದ್ದಕ್ಕೆ. ಅಲ್ಲಿ ಆಲೇಸು ಇಲ್ಲ ಗೈಸ್, ಅಲ್ಲಿ ಆಲೇಸು ಇಲ್ಲ. ಬೇಕಾದ್ರೆ ನಿಮ್ಗೆ ಪ್ರೂಫ್ಗೋಸ್ಕರ ತೋರ್ಸ್ಕೊಟ್ ಬರ್ತೀನಿ ನೋಡಿ ಗೈಸ್. ಇಲ್ಲಿ ಯಾವ್ದಾದ್ರು ಲೇಸ್ ಆಯ್ತಾ? ಒಂದು ಲೇಸ್ ಆಯ್ತಾ ನೋಡಿ, ಖಾಲಿ 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 ನೋಡಿ. ನೋಡಿ ಗೈಸ್, ಲೇಸ್ ಇದೆ. ನಿಮ್ಗೆ ಇಲ್ಲಿ ಪ್ರೂಫ್ ತೋರಿಸಿದೀನಿ. ಫ್ರೆಂಡ್ಸ್ಗೋಸ್ಕರ ಎಲ್ಲಾ ಜೀವನೇ ಕೊಡ್ತಾಳೆ ಅವಳು. ಒಂದ್ 5 ರೂಪಾಯಿ ಲೇಸ್ ಕೊಡ್ಸಲ್ಲ. ಬನ್ನಿ ಹೋಗೋಣ. ಹೋಗು. ಇವಳಿಗೆ ನೋಡಿ ದೊಡ್ಡದಾಗಿ ಡ್ರೈವಿಂಗ್ ಮಾಡಿರುತ್ತೆ ಅಂತ ಹೇಳಿದ್ಲು. ಯಾವ ಡ್ರೈವಿಂಗು ಬರಲ್ಲ ಇವಳಿಗೆ. ರೈಟ್ ಸೈಡ್ ಅಲ್ಲಿ ಹೋಗ್ತಾವಳೆ. ಯಾರು ಹೇಳ್ಕೊಟ್ಟಿದ್ದು ನಿಂಗೆ? ನಾನು ಸ್ವಲ್ಪ ಅರ್ಜೆಂಟ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀನಿ ಅಷ್ಟೇ. ಇದನ್ನೆಲ್ಲ ಏನಪ್ಪ ಫಾಲ್ಸ್ ಇದು ಕೊಡ್ಬಾರ್ದು. ಇದನ್ನ ವ್ಲಾಗ್ ಮಾಡ್ಬೇಡ. ಮಾಡ್ತೀನಿ, ನಿನ್ ದಟ್ಟನೆ ಎಲ್ಲರಿಗೂ ಗೊತ್ತಾಗ್ಲಿ. ನಮ್ ದಿಶಾ ಅವ್ರು ಎಲ್ಲಿಗೋ ಕರ್ಕೊಂಡ್ ಹೋಗ್ತಾ ಇದಾರೆ. ಎಲ್ಲಿಗೆ? ಅವ್ಳು ಲೇಸ್ ಕೊಡ್ಸಕ್ಕೆ. ಅದು ತೋರ್ಸದಲ್ಲ ಅವಳ ಹತ್ರ. ಅದು ನಂಗೆ ನಾಟ್ ಗೈಸ್. ಅದು ಅಲ್ಲದೆ ಅವ್ರ ಫ್ರೆಂಡ್ಶಿಪ್ ನ ಪ್ರೂವ್ ಮಾಡಕ್ಕೋಸ್ಕರ ರಾಂಗ್ ರೂಟ್ ಅಲ್ಲೆಲ್ಲ ಬಂದು ಯಪ್ಪ 4-5 ಜನದ ಜೊತೆ ಬೈಸ್ಕೊಂಡು ಬೈದ್ರೆ ಒಬ್ಳೆ ಬೈಬೇಕು ನಂಗೆ, ಇನ್ಯಾರು ಬೈಯಲ್ಲ ನಂಗೆ. ನೋಡಿ ಗಾಯ್ಸ್, ನನ್ನ ಫ್ರೆಂಡ್ಸ್ ಪ್ರೂವ್ ಮಾಡಿದೀನಿ. ಅವ್ಳು ಒಂದ್ ಲೇಸ್ ಕೇಳಿದ್ರು, ನಾನು 3 ತಗೊಂಡಿದ್ದೀನಿ. ಅದು ಬೇರೆ ಏನೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದಾಳೆ ಅಷ್ಟೇ. ನನ್ ಕೊಡ್ಸೋದಕ್ಕಂತ ಏನ್ ತಗೊಳ್ಳಿಲ್ಲ. ನಾನು ಕೊಡ್ಸೋದಾಗಿದ್ರೆ ನಾನು ಅಷ್ಟೇ ತಗೋತಿದ್ದೆ ಗಾಯ್ಸ್. ಬಾರಿ ಅವ್ಳು ಏನು ಒಪ್ಕೊಳಲ್ಲ. ಅವಳನ್ನ ಏನೇ ಮಾಡು ತಪ್ಪೆ, ನಾನು ಏನ್ ಮಾಡ್ರು ಅದು ಒಪ್ಕೊಳಲ್ಲ ಅವಳು. ಅದ್ರಲ್ಲಿ ನನ್ ಬೇಕು ಅಂತ ಮಾಡಲ್ಲ. ನನ್ ಮನ್ಸಲ್ಲಿ ಅವಳ ಮೇಲೆ ಪ್ರೀತಿ ಇಲ್ಲ ಅಷ್ಟೇ ಹೇಳೋದು ಕೊನೆಗೆ. ಆಮೇಲೆ ಬಿಂದು ವೈರಲ್ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮ್ಯಾಗಿನ ರೋಸ್ಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಮಾಡೋದ್ರಲ್ಲೇ ಸೊ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನಾಯ್ತು? ಆಯಿಲ್ ಹಾಕಲ್ವಾ? ವೈರಲ್ ರೆಸಿಪಿ ಮಾಡ್ತಾ ಇದ್ದಾಳೆ. ಪಕ್ಕದಲ್ಲಿಲ್ವಾ ಕೊಡಕ್ಕೆ ಮಾತಾಡ್ತಾ ಒಂದು 5 ನಿಮಿಷ ಆಫ್ ಮಾಡು. ಸೊ ಅದನ್ನು ಅವಾಗ ಮಧ್ಯದಲ್ಲಿ ಎತ್ಕೊ ತಿಂತದಲ್ಲ. ನಾನು ಇಲ್ಲಿ ಎಲ್ಲನೂ ಅದನ್ನ ತಾಗೋಟ್ ಇಡ್ತಾ ಇದೀನಿ. ಇಲ್ಲೇ ಒಂಚೂರು ಸೌಂಡ್ ಅವಾಗ ಎತ್ಕೊ ತಿಂತದಲ್ಲ. ಇಲ್ಲಿ ಬರೀ ಮ್ಯಾಗಿನ ನಾನು ಎಲ್ಲ ಅದ್ರ ತಾಗೋಟ್ ಇಟ್ಟಿದ್ದೀನಿ. ಅವಳು ಇವಾಗ ವೈರಲ್ ರೆಸಿಪಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದಾಳೆ. ಯಾವುದು ಅಂತಂದ್ರೆ ಇವಾಗ ಮ್ಯಾಗಿನ ಪುಡಿ ಮಾಡ್ಬಿಟ್ಟು ವೈರಲ್ IPL ರೆಸಿಪಿ ಅನ್ಸುತ್ತೆ ಅದು. ವೈರಲ್ IPL ರೆಸಿಪಿ ಅಂತೆ. ಸೊ ಅದನ್ನ ಮಾಡ್ಬಿಟ್ಟು ತಿಂತಾ ಇದೆ. ಅವತ್ತಿನ ತಿನ್ಬೇಕಂತ ಅಂತಿದ್ವಿ. ಗಮ್ಮಂತೈತೆ ರೋಸ್ಟ್ ಮಾಡ್ತಾರೆ. ಸೊ ಬಂದ್ಮೇಲೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ತೀವಿ. ಫಸ್ಟ್ ಅವಳು ಬಂದಿಕೊಂಡು ಸ್ವಲ್ಪ ಮ್ಯಾಗಿನ ಪುಡಿ ಮಾಡಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ತಾರೆ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಆದ್ಮೇಲೆ ಏನು ಮಾಡ್ತಾರೆ ಅಂತ ನಂಗೂ ಗೊತ್ತಿಲ್ಲ. ಅವಳು ಏನು ಮಾಡ್ತಾರೆ ಅದನ್ನ ಹೇಳ್ತೀನಿ. ಇವಾಗ ಅವಳು ಪಾತ್ರೆ ಜೋಡ್ಸೋದ್ರೆ ಬ್ಯುಸಿ ಇದ್ದಾಳೆ. ಸಾಂಗ್ನ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಾಡ್ತಾ ಇದ್ದಾಳೆ. ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಪಿ ರೈಟ್ ಬಂದ್ಬಿಡುತ್ತೆ. ಏನಿರುತ್ತೋ ಅದರಲ್ಲಿ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅಷ್ಟೇ. ನಮ್ಮಪ್ಪನ ಕೇಳಿತಾರೆ ಹಾಳೆಗಿಂತ ಮಳೆ ಕಾವ್ಯ ಇದ್ದಿ ಮುಗಿದ ಮೇಲೆ ಹಿಡು ಹಾಕಿ ರಾಜಕುಮಾರಿ ಸೌಂಡ್ ಯಾವ ಸ್ಪಾಟಿಫೈಯು ಬೇಡ ಗೈಸ್, ನಾವೇ ಇದ್ರೆ
ಆದ್ರೆ ಎಲ್ಲ ರಾಂಗ್ ಆಗಿ ಆಡ್ತೀವಿ. ರಾಂಗ್ ಲಿರಿಕ್ಸ್ ಆಡ್ತೀವಿ, ಅದ್ ಬಿಟ್ರೆ ನಾವೇ ಇದ್ರೆ ಎಂಜಾಯ್ಮೆಂಟ್ ಏನು ಕಡಿಮೆ ಇಲ್ಲ. ಮ್ಯಾಚ್ ದಿ ವೈಬ್. ಯಾ ಇಟ್ಸ್ ಟ್ರೂ. ನೋಡಿ ನಮ್ದನ್ನು ಈ ಕಡೆ ಇದು ಪಾನಿಪುರಿ ಗೋಲ್ಗುಪ್ಪ ಮಾಡಕ್ಕೆ ಇಲ್ಲಿ ಆಲೂಗಡ್ಡೆ ಬೇಯಿಸಿದ್ದಾರೆ. ಸುಮ್ಮನೆ ಬೈಕೋ ಬಂದಾಗ್ಲೆಲ್ಲ ಇದನ್ನೇ ಮಾಡ್ತಾಳೆ ಅಂತ ನಮ್ಗೆ ಯಾಕೋ ತುಂಬಾ ತಿನ್ಬೇಕನ್ಸುತ್ತೆ. ಹೌದು, ಮತ್ತೆ ಅದ್ರ ಜೊತೆಗೆ ಅದ್ರದ್ದು ಒಂದು ಚಾಲೆಂಜ್ ಬ್ಲಾಗ್ ಬರುತ್ತೆ, ಅದಕ್ಕೆ ಒಂಥರ ನಮಗೂ ತಿನ್ಬೇಕನ್ಸ್ತಿತ್ತು. ಅದ್ರ ಜೊತೆ ನಾವು ಯಾಕೆ ಬ್ಲಾಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀವಿ. ರೆಸಿಪಿ ಎಲ್ಲ ಏನು ತೋರ್ಸಲ್ಲ, ರೆಸಿಪಿ ಬೇಕು ಅಂದ್ರೆ ಒಂದು ಶಾರ್ಟ್ಸ್ಗೆ ಹಾಕಿರ್ತೀವಿ, ನೋಡ್ಕೊಳ್ಳಿ. ಸೊ ಶಾರ್ಟ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ, ಹೋಗಿ ನೋಡ್ಕೊಳ್ಳಿ. ಇವಾಗ ದಂಬೇಶ್ವರ ಒಬ್ಬ ಪರಮಾತ್ಮ ಆಗು ಅಂತಾನೆ. ಮುಗೀತು ನೋಡಿ, ಇವಾಗ ಬ್ರೌನ್ ತರ ಆಗ್ಬೇಕಿದು, ಇನ್ನು ಬ್ರೌನ್ ತರ ಮಾಡಿಸ್ದಲ್ಲ ಪಾಪ. ಪಾಪ ನೀನೇನು ಮಾಡ್ಬೇಡ ಪಾಪ. ಇವಾಗ ರೆಡಿ ಆಗಿದೆ. ಗೊತ್ತವಳು ನನಗೆ ಮಾಡ್ಕೊಬಾ ಒಂದಿನ ಕಾಲೇಜ್ಗೆ ಅಂತಂದ್ರು. ನಾವೆಲ್ಲ ಮನೆಗೆ ಸೇರಿದಾಗ ಮಾಡೋಣ ಬಿಂದು ಮಾಡ್ಕೊಡು ಬಿಂದು ಅಂತಂದೆ. ಅದಕ್ಕೆ ಮಾಡ್ಕೊಟ್ರೆ ಚೆನ್ನಾಗಿ ತಿನ್ನೋದೊಂದು ಬಿಟ್ರೆ ಅವಳಿಗೆ ನೀನು ಬರಲ್ಲ ಅವಳಿಗೆ. ಇಲ್ಲಿಗೆ ಇದನ್ನ ಮುಗಿಸ್ತೀನಿ, ಅಲ್ಲಿ ಒಳಗಡೆ ಬಂದ್ಬಿಟ್ಟು ನಾನು ಕಂಟಿನ್ಯೂ. ಈರುಳ್ಳಿ ಕಟ್ ಮಾಡಿದಾಳೆ, ಇವಾಗ ಟೊಮೆಟೊ ಕಟ್ ಮಾಡ್ತಿದ್ದಾಳೆ ದೀಕ್ಷಿತಾ. ಈ ಕಡೆ ಧನು ಇವಾಗ ಇಡ್ತಿದ್ದಾಳೆ ಏನು ಯಾವುದಕ್ಕೆ ಏನು ಹಬ್ಬಕ್ಕೆ ಇವಾಗ ಆಲೂಗಡ್ಡೆ ಮತ್ತು ಬಟನ್ ಎಲ್ಲ ಹಾಕ್ಬಿಟ್ಟು ಕೂಗ್ಸೋಕ್ಕೆ ಇಡ್ತಿದ್ದಾಳೆ. ಸೊ ಇವಾಗ ನಾನು ಮತ್ತು ಬಿಂದು ಸ್ವಲ್ಪ ಏನೇನು ಐಟಮ್ಸ್ ಹಾಕಬೇಕು, ನಾನಲ್ಲ ಬಿಂದು ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡ್ಕೊತಿದ್ದಾಳೆ. ಸೊ ಅಷ್ಟೇ, ಇವಾಗ ಸದ್ಯಕ್ಕೆ ಅಪ್ಡೇಟ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಇದಕ್ಕೆ ಏನೇನು ಹಾಕಿದ್ದಾಳೆ ಅಂತ ಟೊಮೆಟೊ, ಈರುಳ್ಳಿ ಮತ್ತು ಮ್ಯಾಗಿ ಇದು ರೋಸ್ಟ್ ಮಾಡ್ಕೊಂಡಿರೋದು. ಇವಾಗ ಕುರ್ಕುರೆ ತಗೋ, ನಾವು ಯಾವ ಕುರ್ಕುರೆ, 1-2 ಲೇಸು ಮತ್ತು ಒಂದು ಕುರ್ಕುರೆ, ಈ ಕುರ್ಕುರೆ ಹಾಕ್ತಿದ್ದೀವಿ, ಇದು ನಮಗಿಷ್ಟ. ಮತ್ತು ಇದು ಮೆಣಸಿನ್ಕಾಯಿ ಇಲ್ಲಿ ಹಿಂಗೆ ಹಾಕ್ತಿದ್ದಾಳೆ. ಇವಾಗ ಅದೆಲ್ಲ ಪುಡಿ ಮಾಡ್ಕೊಂಡು ಹಾಕ್ತಿದ್ದಾಳೆ. ಸೊ ಆಮೇಲೆ ಏನೇನು ಹಾಕ್ತಾಳೆ ನೋಡೋಣ. ದೀಕ್ಷಿತಾನೆ ಅಂತಿದ್ದಾಳೆ. ಹೌದು, ಬೇಕಾ? ನಾನು ಇರಲಿಲ್ಲ, ನಾನು ತಿಂದೂ ಇಲ್ಲ. ತಿಂದಿಲ್ದೇ ಇರೋದಕ್ಕೆ ಈ ಸಲ ಮಾಡ್ತಾ ಇರೋದು. ಸೊ ಇವಾಗ ಇದು ಕಾಸ್ ಹಾಕ್ತಿದ್ದಾಳೆ. ಇವಾಗ ಮ್ಯಾಗಿ ಮಸಾಲ ಹಾಕ್ತಾ ಇದ್ದಾಳೆ. ನಮ್ಮ ದಿಶಾ ನಿಂಬೆಹಣ್ಣು ಹಿಡ್ಕೊಬಂದು ನಿಂತಿದ್ದಾಳೆ. ನಿಂಬೆಹಣ್ಣು ಯಾವಾಗಲೂ ಹುಳಿ ಹಿಂಡದೆ ಅಲ್ವಾ ಅವಳ ಕೆಲಸ, ಅದಕ್ಕೆ ತಗೊಬಂದು ನಿಂತಿದ್ದಾಳೆ. ದೀಕ್ಷಿತಾ ನೆವರ್ ಕಂಡಿದ್ದೀನಿ. ಆಮೇಲೆ ಏನಾದ್ರು ಕಾಣಿಸ್ಬಿಟ್ಟೆ ಹಿಂಡ್ಬಿಡ್ತಾಳೆ ಅಂತ. ಹಾಕು ನೋಡಿ, ಇವಾಗ ಯಾರು ಹಿಂಡ್ತಾ ಇರೋದು? ದಿಶಾ. ಹಿಂಡ್ತೀನಿ ಅಷ್ಟೇ, ಅವಳ ಲೈಫಲ್ಲಿ ಹಿಂಡ್ತಾಳೆ. ಬಾರಿ ಸಾಕಾ? ಇಂಡಿಯಾ ತೆಗೆ. ಲಾಸ್ಟ್ ಟೈಮ್ ಅದೇನೇನು ಹಾಕಿದ್ವಿ ಮಸಾಲ ಹಾಕ್ಬೇಕಾ? ಎಸ್. ಇವಾಗ ದಿಶಾ ಖಾರದ ಪುಡಿ ಹಾಕ್ತಾ ಇದ್ದಾಳೆ, ಅದೇ ಅದು ಬರ್ತಾನೆ ಇಲ್ಲ. ಓ, ಕಾಯಿ ಅಂಗಡಿ. ಸೊ ಉಪ್ಪು ಪುಡಿ ಮತ್ತೆ ಮಾಡಿ ಮುಗಿಸೋಷ್ಟರಲ್ಲೇ ಎಲ್ಲ ಖಾಲಿಯಾಗಿಬಿಟ್ಟಿರುತ್ತೆ ಅನಿಸುತ್ತೆ. ಯಮ್ಮಿ ಆಗಿದೆ. ಸೊ ಇವಾಗ ತಿಂತೀವಿ. ತಿಂದು ಆಯಿತು, ಮುಗಿಸೋಯ್ತು. ಅಲ್ಲಿ ಪಾತ್ರೆ ತೊಳೆದ್ಬಿಟ್ಟು ಇಡ್ತಿದ್ದಾಳೆ ದೀಕ್ಷಿತ. ಇವಾಗ ಖಾಲಿನೂ ಆಯಿತು. ಸೊ ಅಷ್ಟೇ, ಸಖತ್ತಾಗಿತ್ತು. ನೀವು ಟ್ರೈ ಮಾಡ್ಕೊಂಡು ತಿನ್ನಿ, ನಿಜ ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಇನ್ನೇನೇನು ಆ್ಯಡ್ ಮಾಡ್ಬೋದು ಬಂದು? ಸಾಸ್ ಇದ್ರೆ ಆ್ಯಡ್ ಮಾಡ್ಬೋದು, ಚಿಲ್ಲಿ ಸಾಸ್ ಮತ್ತು ಸೋಯಾ ಸಾಸ್ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿಲ್ಲ ಅಂದರೂ ಆ್ಯಡ್ ಮಾಡಿದಂದ್ರೂ ಸಖತ್ತಾಗಿತ್ತು. ಆ್ಯಡ್ ಮಾಡಿದ್ರೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ, ಮಸ್ತಾಗಿತ್ತು. ಒಂದ್ಸಲ ಮಾಡಿದ್ಲು. ಅದು ಆ್ಯಕ್ಚುಲಿ ನಾವು ಬ್ಲಾಗ್ ಮಾಡಿರಲಿಲ್ಲ. ಅವಾಗೂ ಸಖತ್ತಾಗಿತ್ತು, ಇವಾಗೂ ಸಖತ್ತಾಗಿತ್ತು. ಬಟ್ ಅವಾಗ ನಾವು ಮ್ಯಾಗಿ ಹಾಕಿರಲಿಲ್ಲ. ಇದು ಇವಾಗ ಟ್ರೆಂಡಿಂಗ್ ರೆಸಿಪಿ ಅಲ್ವಾ. ಸೊ ಸಖತ್ತಾಗಿತ್ತು. ಬಾಯಲ್ಲಿ ಇನ್ನೂ ಅದೇ ಟೇಸ್ಟ್ ಬರ್ತಿದೆ. ಇವಾಗ ಹಿಂಗೆ ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ. ಇನ್ನೊಂದು ಚಾಲೆಂಜ್ ಬ್ಲಾಗ್ ಬೇರೆ ಮಾಡಬೇಕು. ಏನು ಮಾಡೋಣ ಯೋಚನೆ ಮಾಡ್ತಿದ್ದೀವಿ ಇವಾಗಲೇ. ಸೊ ಅಷ್ಟೇ. ಏನು ಅನಿಸುತ್ತೆ ನಿಮಗೆ? ಏನು ಅನಿಸ್ಬೇಕು? ನೆಮ್ಮದಿ. ಹಿಂಗೆ ತಿನ್ಕೊಂಡು ಆ ಥರ ಎಲ್ಲ ಯಾರು ಇನ್ಸ್ಪಿರೇಷನ್ ತಗೋಬೇಡಿ. ನಮ್ಮನ್ನಂತೂ ಇನ್ಸ್ಪಿರೇಷನ್ ತಗೊಳ್ಳೇ. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೂ ಒಂದೊಂದು ಟೈಮಲ್ಲಿ ಅಂತೆ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅಷ್ಟೇ. ನಿಂಗೆ ಹೆಂಗೆ ಅನಿಸ್ತು? ನಾನು ತಿನ್ಬೇಕಂತ ಫಸ್ಟ್ ಟೈಮ್ ತಿಂದಿದ್ದು ಇವಳು. ಲಾಸ್ಟ್ ಟೈಮ್ ಮಾಡಿದಾಗ ತಿಂದಿರಲಿಲ್ಲ. ಸೊ ಹೆಂಗನ್ಸ್ತು? ಚೆನ್ನಾಗಿತ್ತು. ಅಯ್ಯೋ, ಇನ್ನೊಂದ್ಸಲ ಬೇಕಾ? ಸಾಸ್ ಗಾಳಿ ಅಂತ ಇವಳ್ಗಂತಿದೆ. ಬಟ್ ಈ ಸಲ ಧನು
ಹೆಂಗ್ ತಿನ್ಲು ಗೊತ್ತು ಸಾಸ್ನ ಅದು ತೋರ್ಸಕ್ಕಾಗಲ್ಲ ಸಾಕು ಇಬ್ರು ಸಕ್ಕತ್ತಾಗಿ ಎಂತ ಮಾಡೋದು ಧನು ಹೆಂಗಿತ್ತು ಸೂಪರ್ ಆಗಿತ್ತು. ನಂಗೆ ಲಾಸ್ಟ್ ಟೈಮ್ಗಿಂತ ಆ್ಯಕ್ಚುಲಿ ಇದೇ ಸತಿನ ತುಂಬ ಇಷ್ಟ ಆಗಿದೆ. ಲಾಸ್ಟ್ ಟೈಮು ಸಖತ್ತಾಗಿತ್ತು. ಅದರಲ್ಲಿ ಏನು ಮ್ಯಾಗಿ ಇಲ್ಲ ಅಲ್ವಾ, ಅದಕ್ಕೆ ಜಾಸ್ತಿ ಕುರ್ಕುರೆ ಅದು ಇದು ಅಂತ ಹಾಕ್ಬಿಟ್ಟು ಮಾಡಿದ್ವಿ ಅಲ್ವಾ, ಸಖತ್ತಾಗಿತ್ತು. ಸೊ ಅಷ್ಟೇ. ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಬೇಯಿಸ್ಕೊಡ್ತೀವಿ. ಇವಾಗ ನಾವು ಸಾಂಗ್ ಬೈಬಲ್ಲಿ ಮೂಡಿದ್ದೀವಿ, ಎಲ್ಲ ಎಂಜಾಯ್ ಮಾಡೋಕ್ಕೆ. ಅದಕ್ಕೆಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಸಾಂಗ್ ಪ್ಲೇ ಮಾಡ್ತಾಳೆ ಇವಳು, ಯಾವಾಗ ನಿಲ್ಲಿಸ್ತಾಳೆ ಅಂತ. ಸರಿ, ಓಕೆ ಬಾಯ್. ಸೊ ಇದನ್ನ ಎಣ್ಣೆ ಕರಿತಾ ಇಲ್ಲ, ಪೂರಿ ಎಣ್ಣೆಲಿ ಪೂರಿ ಕರಿತದಲ್ಲೇ ಕರೆಕ್ಷನ್ ನಾನೇ ಶಬಾಷ್. ಸೊ ಇದನ್ನ ಧನು ಕಲಿಸಿದ್ಲು, ಇಟ್ಲು, ಚೆನ್ನಾಗಿದೆ ಟೇಸ್ಟು. ಸೊ ಬನ್ನಿ ಇವಾಗ ತಿನ್ನೋಣ. ಬಿಂದು ನೋಡಿ ಇನ್ನು ಅರ್ಧಂಬರ್ಧ ಮಾಡಲೇ ಟೇಸ್ಟ್ ನೋಡೋಕೆ ತಗೋತಿದ್ದಾಳೆ. ಏನೋ ಫುಲ್ ಕಂಪ್ಲೀಟ್ ಆಗೈತೆ ಕಣೆ. ಅವಳು ಇನ್ನೂ ಪಾನಿಗೆ ಬೆಲ್ಲ ಹಾಕಿಲ್ಲ ಕಣೆ. ಆಯಿತು, ಹಂಗೆ ತಗೊಂಡೋಗ್ಬೋದು. ಇಳಿದ ಒಂಚೂರು ಬ್ಲಾಗ್ ಕನೆಕ್ಟ್ ಮಾಡ್ತೀನಿ ನೋಡಿ. ಬಿಂದು ಇವಾಗ ರೆಡಿ ಮಾಡ್ಕೊಂಡು ತಿನ್ನಕ್ಕೆ ರೆಡಿ ಮಾಡ್ತಿದ್ದಾಳೆ. ನಾನು ದಿಶಾ ಟೀಮು ಮತ್ತೆ ದೀಕ್ಷಿತಾ ಟೀಮು. ಯಾರು ಬೇಗ ತಿಂದು ಖಾಲಿ ಮಾಡ್ತಾರೆ ಅವರೇ ಗೇಮ್. ಸೊ ಇಬ್ರಿಗೂ 30 ಏನೋ ಪುರಿ ಇದೆ. ಸೊ ಇದು ಕೆಳಗಡೆ ಹಾಕಿ ಮಾಡೋಣ. ಎಲ್ಲನೂ ಹಾಕೋಬೇಕು ಫುಲ್ ಕೈಡ್ ಇನ್ಫಾರ್ಮೇಶನ್. ಬೇಗ ತಿನ್ಬೇಕು ದೀಕ್ಷಿತ, ನಾವು ಒಬ್ಬ ಕಡೆ ಆಗಲ್ಲ. ಮ್ಯೂಟ್ ಮಾಡು, ಕಾಪಿ ರೈಟ್ಸು. ದೀಕ್ಷಿತದನು ಬಾಯಿ ಇದೆ, ಬಾಯಿ ಕಂಪ್ಲೀಟ್ ಮಾಡಬೇಕು. ನಮ್ಮ ಅವರೇ ತಿನ್ಬಿಡು. ಎಲ್ಲಿದೆ ಮತ್ತೆ ಮಾಡ್ತೀಯಾ ನೀರು? ಇವಾಗ ಕಂಪ್ಲೀಟ್ ಆಗಿದೆ. ಹಾರ ಇದೆ. ಸೊ ವಿನ್ನರ್ ದೀಕ್ಷಿತಾ ಅಕ್ಕ. ನೀವು ಹಾಕತ್ತೀರ ಇದು ಮತ್ತೆ ಇದನ್ನ ಇಲ್ಲ ಲಾಸ್ಟ್ ಕ್ಲಾಸಲ್ಲಿ ಇರ್ದಿರ ಹಾಕತ್ತೀವಿ. ನಿಮ್ಮಿಬ್ರಿಂದ 2 ಪ್ಲೇಟು, ಅವ್ರಿಬ್ರಿಂದ 1 ಪ್ಲೇಟು. 15 ಡಿವೈಡ್ ಮಾಡಿದ್ರು. ನಾವು ಸುಮ್ಮನೆ 15 ಇತ್ತಾ ಟೀಮ್ ಅವರಿಬ್ರು ಒಂದು ಟೀಮ್, ನಾವಿಬ್ರು ಒಂದು ಟೀಮ್. ಫೈನಲಿ ನಾವೇ ಗೆದ್ವಿ. ಅದ್ರ ಮೇಲೆ ಇದನ್ನು ಕೊನೆಗೆ ಬ್ಲಾಗಲ್ಲಿ ಇವ್ರು ಗೆದ್ದಿದ್ದಾರೆ. ನಮ್ಗೊಂದಾರು ಕೊಡ್ಬೇಕಂತ ತಡಿ.